ಶುಭೋದಯ ಎಲ್ಲರಿಗೂ. ಈ ಶುಭ ಭಾನುವಾರದ ಶುಭ ಮುಂಜಾನೆಯ ಶುಭೋದಯಗಳು ಎಲ್ಲರಿಗೂ. ನಾನು ಈ ಸ್ಕಿಟ್ಟಲ್ಲಿ ವಿಭಿನ್ನವಾಗಿರ್ತಕ್ಕಂಥದ್ದು ಮಾಡ್ತಾ ಬಂದಿದ್ದೆ, ಹಿಂದಿನಿಂದಲೂ ಮಾಡ್ತಾ ಬಂದಿದ್ದೆ, ಬಟ್ ದಾಖಲೆ ಇಟ್ಕೊಂಡಿರಲಿಲ್ಲ. ಈ ದಾಖಲೆಯನ್ನು ನಾನು ಈ ದಿನ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷ ಡಿಸೆಂಬರ್ ಅಂತ್ಯದಲ್ಲಿ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಹಳೆ ವರ್ಷ ಕಳೆದು ಹೊಸ ವರ್ಷ ಬರುತ್ತೆ. ನಮ್ಮ ಹೊಸ ವರ್ಷ ಯುಗಾದಿ, ಮತ್ತು ಬೇರೆ. ಇಲ್ಲಿ ಡಿಸೆಂಬರ್ 21 ದಿನಾಂಕ ಇವತ್ತು. ಇನ್ನು ಸುಮಾರು 10 ದಿನಗಳಾದರೆ ನಮಗೆ ಗ್ರಿಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಜನವರಿ 1 ಬರ್ತದೆ. ಪ್ರತಿ ಡಿಸೆಂಬರಲ್ಲಿ ನಾನು ಪ್ರತಿಜ್ಞೆಯನ್ನು ನಾನು ಸ್ವಂತವಾಗಿ ನನ್ನ ತಾಣದಲ್ಲಿ ಮಾಡ್ಕೊಳ್ತಾ ಇದ್ದೆ. ಅದೇ ರೀತಿ ನಾನು ದಾಖಲೆ ಇಟ್ಕೊಂಡಿರಲಿಲ್ಲ ಅಷ್ಟೇ. ಸೊ ಏನೋ ಮರ್ತೀನಿ ಅಂತ ಅನಿಸ್ತು ಬೆಳಗ್ಗೆ. ಅದಕ್ಕೋಸ್ಕರ ನಾನು ನಾನು ಪ್ರತಿ ವರ್ಷ ಡಿಸೆಂಬರಲ್ಲಿ ಮಾಡ್ತೀನಿ. ಅದು ಹಿಂದಿನಿಂದಲೂ ಸುಮಾರು 25 ವರ್ಷಗಳಿಂದ ನಾನು ಅದನ್ನು ಮಾಡ್ಕೊಂಡು ಬಂದಿದ್ದೀನಿ. ಇದು ನನ್ನ ಪರ್ಸ್ನಲ್ ಡಿಸಿಪ್ಲಿನ್ ವಿಷಯ. ಆದ್ದರಿಂದ ನಾನು ಈಗ ಈ ಪ್ಲಡ್ಜನ್ನು ಹೇಳೋದಕ್ಕಿಂತ ಪೂರ್ವದಲ್ಲಿ ಈ ಪಿರಮಿಡನ್ನು ನಾನು ಹೆಡ್ಡಿಗೆ ಹಾಕ್ತೀನಿ. ಯಾಕಂದರೆ ಇದರಲ್ಲೊಂದು ಕಾಸ್ಮಿಕ್ ಎನರ್ಜಿ ಇದೆ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಸ್ಕಿಟ್ಗಳಲ್ಲಿ ನಾನು ಹಿಂದೆ ಮಾಡ್ಕೊತ ಬಂದಿದ್ದೀನಿ. ಸ್ಕಿಟ್ಗಳನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಹಿಂದೆ ಮಾಡಿರ್ಬೋದು ಸ್ವಲ್ಪ ಬ್ರೀಫಾಗಿ. ಮೆಡಿಟೇಷನ್ ಬಗ್ಗೆ, ಧ್ಯಾನ ಅಂದರೆ ಶ್ವಾಸದ ಮೇಲಿನ ವಿಶ್ವಾಸ, ಉಸಿರಾಟದ ಮೇಲೆ ನಾವು ಗಮನ ಕೇಂದ್ರೀಕರಿಸೋದೇ ಧ್ಯಾನ. ಅದನ್ನು ಕೊಡ್ತಕ್ಕಂಥದ್ದು ಈ ಪಿರಮಿಡ್ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು ನಾನು ಮಾತನ್ನು ಹೇಳ್ತಾ ಇದ್ದೀನಿ. ಶ್ವಾಸದ ಮೇಲೆ ಧ್ಯಾಸವನ್ನು ಇಡುವುದು ಮತ್ತು ನಿಧಾನ ಉಸಿರಾಟ, ಪ್ರೇರಕ ಉಸಿರನ್ನು ತಗೊಳ್ಳೋದು, ಕುಂಭಕ ಉಸಿರನ್ನು ಹಿಡಿದಿಟ್ಕೊಳ್ಳೋದು, ರೇಚಕ ಉಸಿರನ್ನು ಬಿಡುವುದು. ಸೊ ಈ ಚಳಿಗಾಲದ ಕಾಲ ಆಗಿರೋದ್ರಿಂದ ನಾನು ಪ್ರತಿ ವರ್ಷ ಡಿಸೆಂಬರ್ನಲ್ಲಿ ಮಾಡ್ತಾ ಬಂದಿರತಕ್ಕಂಥ ಪ್ಲಡ್ಜನ್ನು ನಾನು ಈಗ ಡಿಕ್ಟೇಟ್ ಮಾಡ್ತೀನಿ. ಫಸ್ಟು ನಾನು ಈ ಪ್ಲಡ್ಜನ್ನು ಈ ಒಂದು ಪಿರಮಿಡನ್ನು ಹಾಕ್ಕೊತೀನಿ. ಈ ಥರ ಹಿಂಗೆ ಹಾಕ್ಕೊಂಡು, ಸೊ 1 ಸೆಕೆಂಡ್ ಕಾನ್ಸಂಟ್ರೇಷನ್ ತಗೊಂಡು ಪ್ಲಡ್ಜ್ ಹೇಳೋ ಹೊತ್ನ್ಯಾಗ ಏಕಾಗ್ರತೆಯಿಂದ ಹೇಳಬೇಕು, ಎಲ್ಲಿ ಲೋಪ ಆಗಬಾರ್ದು. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಆಲ್ ದಿ ಬೆಸ್ಟ್. ನನಗೆ ನಾನು ಆಲ್ ದಿ ಬೆಸ್ಟ್, ಗುಡ್ ಲಕ್ ಹೇಳ್ಕೊಳ್ತಾ ಪ್ರತಿಜ್ಞೆ, ಘನತ್ವ ಪ್ರತಿಜ್ಞೆ ಅಂತ ಕರೀತಾರೆ ಇದನ್ನ. ಈ ಘನತ್ವ ಪ್ರತಿಜ್ಞೆಯನ್ನು ನಾನು ಹೇಳ್ತಾ ಇದ್ದೀನಿ ಈ ಥರ. ಭಾರತ ನನ್ನ ದೇಶ, ಭಾರತೀಯರೆಲ್ಲರೂ ನನ್ನ ಬಂಧು ಭಗಿನಿಯರು. ನಾನು ನನ್ನ ದೇಶವನ್ನು ಪ್ರೀತಿಸುತ್ತೇನೆ. ನನಗೆ ನನ್ನ ದೇಶದ ಸಮೃದ್ಧವಾದ ಹಾಗೂ ಬಹುವಿಧವಾದ ಪರಂಪರೆಯ ಬಗ್ಗೆ ಅಭಿಮಾನವಿದೆ. ಈ ಪರಂಪರೆಗೆ ತಕ್ಕವನಾಗಿರಲು ನಾನು ಯಾವಾಗಲೂ ಪ್ರಯತ್ನಿಸುತ್ತೇನೆ. ನಾನು ನನ್ನ ತಾಯಿ, ತಂದೆ, ಗುರು ಹಿರಿಯರನ್ನು ಆದರಿಸುತ್ತೇನೆ ಮತ್ತು ಎಲ್ಲರೊಡನೆ ಸೌಜನ್ಯದಿಂದ ನಡೆದುಕೊಳ್ಳುತ್ತೇನೆ. ನಾನು ನನ್ನ ದೇಶ ಹಾಗೂ ನನ್ನ ದೇಶ ಬಾಂಧವರಲ್ಲಿ ನಿಷ್ಠೆ ಇಡುವೆನೆಂದು ಪ್ರತಿಜ್ಞೆ ಮಾಡುತ್ತೇನೆ. ಅವರ ಕಲ್ಯಾಣ ಹಾಗೂ ಉತ್ಕರ್ಷ ಇವುಗಳಲ್ಲಿಯೇ ನನ್ನ ಸುಖ ಉಂಟು. ವಂದನೆಗಳು. ಜೈ ಹಿಂದ್, ಜೈ ಭಾರತ ಮಾತೆ. ಸೊ ಈ ಘನತ್ವ ಪ್ರತಿಜ್ಞಾ ವಿಧಿ ನಾನು ಪ್ರೌಢಶಾಲಾ ವಿದ್ಯಾರ್ಥಿ ಆದಾಗಿನಿಂದ ನನ್ನ ವೈಯಕ್ತಿಕವಾಗಿ ನಮ್ಮ ಮನೆಯಲ್ಲಿ ದೊಡ್ಡವರು ಹೇಳ್ಕೊಟ್ಟಿರೋದ್ರಿಂದ ನಾನು ಅದನ್ನ ಅನುಸರಿಸ್ತಾ ಬಂದಿನಿಲ್ಲೋ ಗೊತ್ತಿಲ್ಲ, ಅದನ್ನು ಫಾಲೋ ಮಾಡ್ತಾನಿಲ್ಲೋ ನನಗೆ ಗೊತ್ತಿಲ್ಲ. ಯಾಕಂತಂದರೆ ಇದು ಪ್ರತಿಯೊಬ್ಬ ಒಂದು ರಾಷ್ಟ್ರೀಯ ಭಾವನೆಯನ್ನು ಕೊಡ್ತಕ್ಕಂಥ ಶಕ್ತಿ ಈ ಪ್ರತಿಜ್ಞಾ ವಿಧಿಯಲ್ಲಿ ಇದೆ ಅಂತಕ್ಕಂಥದ್ದು ನನ್ನ ಭಾವನೆ. ಸೊ ಅನಂತರ ಈ ಪ್ರತಿಜ್ಞಾ ವಿಧಿಗೆ ಸಂಬಂಧಪಟ್ಟಂತೆ ನಾನು ಕಂಟಿನ್ಯೂ ಆಗಿ ಎರಡನೇ ಬಾರಿಗೆ ಹೇಳ್ತಾ ಇದ್ದೀನಿ. ಮತ್ತು ನಾನು 3 ಸಾರಿ ಪ್ರತಿಜ್ಞಾ ವಿಧಿಯನ್ನು ನಾನು ಹೇಳ್ತೀನಿ. ಈಗ ಎರಡನೇ ಬಾರಿಗೆ ಪ್ರತಿಜ್ಞಾ ವಿಧಿಯನ್ನು ಹೇಳ್ತೀನಿ. ಅದಕ್ಕಿಂತ ಮೊದಲು ಪ್ರತಿಜ್ಞಾ ವಿಧಿಯ ಇದರ ಕೆಲಸ ಏನಪ್ಪ ಅಂತಂದರೆ ಬ್ರಾಡ್ ನಾಲೆಡ್ಜನ್ನು, ಬ್ರಾಡ್ ಆ್ಯಟಿಟ್ಯೂಡನ್ನು ನಮಗೆ ಕೊಡುತ್ತೆ. ಅಷ್ಟೇ ಅಲ್ಲ,
ನಾಲೆಡ್ಜು ಸಹ ನಮಗೆ ಬರುತ್ತೆ. ಸೊ ಈಗ ಎರಡನೇದಾಗಿ ನಾನು ಎರಡನೇ ಬಾರಿಗೆ ಪ್ರತಿಜ್ಞಾ ವಿಧಿಯನ್ನು ಹೇಳ್ತಾ ಇದ್ದೀನಿ. ಇಂಡಿಯಾ ಈಸ್ ಮೈ ಕಂಟ್ರಿ. ಆಲ್ ಇಂಡಿಯನ್ಸ್ ಆರ್ ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. I love my country and I am proud of its rich and varied heritage. I shall always strive to be worthy of it. I shall give my parents, teachers, and all elders respect and treat everyone with courtesy. To my country and my people, I pledge my devotion. In their well-being and prosperity alone lies my happiness. Thank you. ಜೈ ಹಿಂದ್, ಜೈ ಭಾರತ್. ಸೊ ಈ ಸೆಕೆಂಡ್ ಪ್ಲಡ್ಸ್ ಈಗಾಗಲೇ ಸ್ಕಿಟ್ಟು 6 ನಿಮಿಷ ಆಗ್ತಾ ಬಂತು. ಎರಡನೇ ಬಾರಿಗೆ ನಾನು ಪ್ಲಡ್ಸನ್ನು ರಿಹರ್ಸಲ್ ಮಾಡಿದೆ. ಅನಂತರ 3 ಸಲ ನಾನು ಪ್ಲಡ್ಸನ್ನು ಹೇಳ್ತೀನಿ. ಪ್ರತಿ ವರ್ಷ ಡಿಸೆಂಬರಲ್ಲಿ ಹೇಳ್ತಾ ಬಂದಿದ್ದೀನಿ. ಬಟ್ ಅದನ್ನ ನಾನು ಲಾಸ್ಟ್ ಇಯರೇ ಇಟ್ಕೋಬೇಕಾಗಿತ್ತು ಇದನ್ನು ಮೆಮೊರಿಯಲ್ಲಿ, ಬಟ್ ಇಟ್ಕೊಂಡಿರಲಿಲ್ಲ. ಸೊ ಇದರಿಂದ ಒಳ್ಳೆಯದಾಗಿದೆ. ಈ ಪ್ಲಡ್ಸಿಂದ ಎಜುಕೇಷ್ನಲಿ, ಆಮೇಲೆ ಸೋಷಿಯಲಿ, ಕಲ್ಚರಲಿ, ಆಮೇಲೆ ನೆಕ್ಸ್ಟ್ ಪ್ರೊಫೆಷ್ನಲಿ ಆಗಿರ್ಬೋದು, ಡಿಸಿಪ್ಲಿನರಿ ಸೆಕ್ಟರಿಗೆ ಸಂಬಂಧಪಟ್ಟಂತೆ ಕೆಲವು ಬೆನಿಫಿಟ್ಸ್ಗಳು ಸಿಗೋದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಈಗ ನಾನು 7 ನಿಮಿಷ ಆಗ್ತಾ ಬಂತ ಸ್ಕಿಟ್ಟಲ್ಲಿ 3ನೇ ಪ್ಲಡ್ಸನ್ನು ಹೇಳ್ತಾ ಇದ್ದೀನಿ. ಘನತ್ವ ಪ್ಲಡ್ಸ್. ಓಕೆ, ರೆಡಿ. ಭಾರತ್ ಮೇರಾ ದೇಶ್ ಹೈ, ಸಮಸ್ತ ಭಾರತೀಯ मेरे भाई बहनें हैं. मुझे अपने देश से प्रेम है तथा मुझे इसकी विपुल एवं विविध खातियों पर गर्व है. मैं इसके योग्य होने के लिए सदैव प्रयत्न करता रहूँगा. मैं अपने माता पिता, अध्यापक तथा समस्त बड़ों का सम्मान करूँगा तथा प्रत्येक व्यक्ति के साथ शिष्टता से व्यवहार करूँगा. मैं अपने देश एवं देशवासियों के प्रति निष्ठा बनाए रखने के प्रतिज्ञा करता हूँ. मेरी प्रसन्नता केवल उनके कल्याण एवं उनकी समृद्धि में ही निहित है. ಧನ್ಯವಾದ. ಜೈ ಹಿಂದ್, ಜೈ ಭಾರತ್. ಸೊ ಇದು 3ನೇ ಬಾರಿ ಹೇಳಿರ್ತಕ್ಕಂಥ ಪ್ಲಡ್ಸ್. ಈ 3 ಬಾರಿ ಈ ಪ್ಲಡ್ಸನ್ನು ಹೇಳಿರ್ತಕ್ಕಂಥ ಉದ್ದೇಶ, ಸಾಮಾನ್ಯವಾಗಿ ನಮ್ಮ ರಾಜ್ಯದಲ್ಲಿ ಹೆಚ್ಚು ಜನರು ಮಾತಾಡ್ತಕ್ಕಂಥ ಭಾಷೆ ಕನ್ನಡ. ಎಲ್ಲ ಜಿಲ್ಲೆಗಳಲ್ಲಿ, ಕೆಲವೊಂದು ಬೆಂಗಳೂರಂಥ ದೊಡ್ಡ ನಗರಗಳನ್ನು ಬಿಟ್ಟರೆ ಉಳಿದ ಎಲ್ಲ ಪ್ರದೇಶಗಳಲ್ಲಿ ಮಾತಾಡ್ತಾರೆ. ಆನಂತರ ಎರಡನೇದಾಗಿ ದೇಶದಲ್ಲಿ ಹೆಚ್ಚು ಜನ ಮಾತಾಡ್ತಕ್ಕಂಥ ಭಾಷೆ ಹಿಂದಿ. ಆದ್ದರಿಂದ ಆ ಭಾಷೆಯಲ್ಲಿ ಹೇಳಿದೆ. ಅನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ಜನ ಮಾತಾಡ್ತಕ್ಕಂಥ ಭಾಷೆ ಇಂಗ್ಲೀಷ್. ಆ ಭಾಷೆಯಲ್ಲಿ, ಈ 3 ಭಾಷೆಗಳಲ್ಲಿ ಮಾತ್ರ ನಾನು ಈ ಪ್ಲಡ್ಸನ್ನು ಹೇಳಿದೆ. ಇನ್ನೂ ಕೆಲವು ಭಾಷೆಗಳಲ್ಲಿ ಪ್ಲಡ್ಸು ಸಿಗುತ್ತೆ, ಹೇಳ್ಬೋದು, ಅವರವರ ಆಸಕ್ತಿಗೆ ಸಂಬಂಧಪಟ್ಟಂಥ ವಿಷಯ. ಸೊ ಇಲ್ಲಿಗೆ ಈ ಸ್ಕಿಟ್ 8 ನಿಮಿಷ ಆಗ್ತಾ ಬಂತು. 3 ಸಲ ಈ ಪ್ಲಡ್ಸೊಂದಿಗೆ ಈ ಸುಮಾರು 10 ನಿಮಿಷಗಳಲ್ಲಿ ಈ ಸ್ಕಿಟ್ಟನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳಿದ್ದೀನಿ ಅಂತ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಪ್ರತಿ ವರ್ಷ ನಾನು ಡಿಸೆಂಬರಲ್ಲಿ ಮಾತ್ರ ಯಾಕೆ ಹೇಳ್ತೀನಪ್ಪ ಅಂತಂದರೆ, ಈ ಪ್ಲಡ್ಸನ್ನು ಡಿಸೆಂಬರಲ್ಲಿ ಹೊಸ ವರ್ಷ ಬರುವ ಸಮಯ ಉಂಟು. ಅನಂತರ ಸಂಕ್ರಾಂತಿ ಒಂದು ಬರುತ್ತೆ ಡಿಸೆಂಬರ್ ನಂತರ, ಜನವರಿಯಲ್ಲಿ ಹೊಸ ವರ್ಷ ಮತ್ತು ಸಂಕ್ರಾಂತಿ. ಕೆಲವು ಸಮುದಾಯಗಳಲ್ಲಿ ಹಬ್ಬ ಹರಿದಿನಗಳು ಬರ್ತವೆ. ಉದಾಹರಣೆ ಕ್ರಿಸ್ಮಸ್ ಆಗಿರ್ಬೋದು. ನಮ್ಮ ಭಾರತೀಯ ಇದರಲ್ಲಿ ಪ್ರತಿ ಹುಣ್ಣಿಮೆ ಮತ್ತು ಅಮಾವಾಸ್ಯೆಗಳು ಬಂದೇ ಬರ್ತವೆ ಡಿಸೆಂಬರ್ ತಿಂಗಳಲ್ಲಿ. ಮತ್ತು ಡಿಸೆಂಬರ್ನಲ್ಲಿ ಇನ್ನೂ ಕೆಲವು ವಿಶೇಷಗಳು ಇದ್ದಾವೆ, ದಿನಾಚರಣೆಗಳಿದ್ದಾವೆ. ಆ ದೃಷ್ಟಿಯಿಂದ ನಾನು ಡಿಸೆಂಬರ್ನಲ್ಲಿ 3-4 ತ್ರಿವೇಣಿ ಸಂಗಮ, ಚತುರ್ವೇಣಿ ಸಂಗಮಗಳು ಬಂದಿರುವುದರಿಂದ ದಿನ ವಿಶೇಷಗಳಲ್ಲಿ ಡಿಸೆಂಬರಲ್ಲಿ ನಾನು ಹೇಳ್ತಾ ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್.
ಗುಡ್ ಹ್ಯಾಪಿ ಸಂಡೇ ಟು ಹಾಲ್ ಅಂತ ಹೇಳ್ತಾ ಈ ಸ್ಕಿಟ್ಟನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.